Greeting and welcome all to the Undiscovered Universe, ನನಗೆ ನೇಚರ್ ಸೈನ್ಸ್ ಅಂಡ್ ಫಿಲಾಸಫಿ. ಇಂದು ನಂಗೆ ಬಡುಗ ವೀಡಿಯೋಗೆ ಏನು ನೋಡಂದ್ರೆ ಅದು ನಂಗೆ ಐನಕ್ಕೆ ಮುಂದೆ ಟ್ರೈ ಮಾಡಿ ನಂಗೆ ತಿನ್ನೋಗಿ ವಿ ಆರ್ ಗೋಯಿಂಗ್ ಬ್ಯಾಕ್ ರಿವರ್ಟಿಂಗ್ ಬ್ಯಾಕ್ ಟು ಎಸ್ ಟಿ. ಇನ್ನು ನನಗೆ ಒಂದು ಹೊಸ ಒಂದು ಗೌರ್ಮೆಂಟ್ ಬಂದ್ರೆ ನನಗೆಲ್ಲ ಬಂದು ನನಗೆ ಎಸ್ ಟಿ ಆಯ್ತನಾ ಅಂತ ಒಂದು ಆಸೆ ಪಟ್ಟಿದ್ದಾರೆ. ತಪ್ಪಿಲ್ಲ, ನನಗೆ ಅಡ್ವಾಂಟೇಜಸ್ ಹೇಳೋದೆ ದಿಸ್ ಸೋ ಮೆನಿ ಅಡ್ವಾಂಟೇಜಸ್ ಅನ್ನೋದೇ ಎಂಬುದು ನಂಗೆ ಕಣಕ್ಕು ಅಲ್ಲ. ನಾವೊಂದು ಪಾಯಿಂಟ್ ಏನೈತಿ ಅಂದರೆ ಅಡ್ವಾಂಟೇಜಸ್ ನೆರಿಯ ಅಡತ್ತಾ ಅನ್ನೋದು ದಿಸ್ ನೋ ಡೌಟ್ ಇನ್ ದಟ್. ಅಲ್ಲ ಡಿಸ್ಅಡ್ವಾಂಟೇಜ್ ಅದು ಬಿಟ್ಟು ಜಾಸ್ತಿ ಇರುತ್ತೆ. ಹೌದು, ನನಗೆ ಎಸ್ ಟಿ ಆಯ್ಟ್ಲೆ ಯು ನಾಟ್ ಗೋಯಿಂಗ್ ಟು ಬಿ ವೆರಿ ಬಿಗ್ ಗ್ರೇಟ್ ಆಪರ್ಚುನಿಟಿ ವಿ ಕೆನಾಟ್ ಬಿಕಮ್. ಅದಾವುದು ಎಸ್ ಟಿ ಬಂದು ಅಂದ್ಕದೆ ಇಟ್ ಈಸ್ ಎ ಲೋ ಗ್ರೇಡ್ ಎಂಬುದು ಕಣಕ್ಕೆ ನನಗೆಲ್ಲ ಹಾಕಿಯಾರ. ನನಗೆ ಹಾಕಿಬಿಟ್ಟು ನನಗೆ ಬಣ್ಣ ಒಂದಾவது ಪಾಯಿಂಟು. ಎರಡಾவது ಪಾಯಿಂಟ್ ಏನಂದರೆ ನಂಗೆ ಎಸ್ ಟಿ ಆಯ್ಬಿಟ್ಟಂದರೆ ವಿ ಆರ್ ನಾಟ್ ಗೋಯಿಂಗ್ ಟು ಅಚೀವ್ ಎನಿಥಿಂಗ್. ನನಗೊಂದು ಗ್ರೇಟ್ ಅಚೀವ್ ಇಂಡಿಯಾದಾಗ ಹೆಸರಿಗೋ ಎಸ್ ಟಿ ಹೆಸರು ಇದ್ದಾರೆ ಇದೆಲ್ಲ ಒಳ್ಳೆ ಅವು ಕಾಡೋ ಟ್ರಬಲ್ಸ್ ಜಾಸ್ತಿ ಹೊರತು ನೋ ಬಡಿ ಈಸ್ ಹ್ಯಾಪಿ. ಎಸ್ ಟಿ ಕಮ್ಯುನಿಟಿ ಬೋಕ ದೇ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಕಮ್ಯುನಿಟಿ. ಆ ಕಮ್ಯುನಿಟಿ ಬೇರೆ ತೇವಿಲ್ಲ. ಇದು ಒಂದು ಇಲ್ಲಿ ಕಡಲೆಗೆ ನಮ್ಮ ಜೋಡಿ ಅಲ್ಲೇ ದೇರ್ ಇಸ್ ನೋ ಅದರ್ ವೇ ದೇ ಹ್ಯಾವ್ ಟು ಬಿ ಮತ್ತೆ ಕಾಣುತ್ತೆ ಹೊರತು ಇದು ನಂಗೆ ವಾಲಂಟಿಯರ್ ಹೋಗಿ ನನಗೆ ಎಸ್ ಟಿಗೋನೆ ನಾಗಿ ಬಂದು ನಂಗೆ ಬಿ ಜೆ ಪಿ ಬಂದುಬಿಟ್ಟು ನಂಗೆ ಎಸ್ ಟಿ ಮಾಡಿಬಿಟ್ಟಾರ ಆತ ನಂಗೆ ಬರೋದೆ ನಂಗೆ ಹೇಗೋದಿಲ್ಲ. ನಂಗೆ ಬಂದು ನಂಗೆ ಗುಯ್ ಬುದ್ದಂಗೆ ನಂಗೆ ಸಮುದಾಯವೇ ನಂಗೆ அடுத்த ಜನ್ರೇಷನ್ ತೂಕಿ ನನಗೆ ಗುಯಿಗೆ ಇಟ್ಟಂಗೆ ಎಂಬುದು எனக்கு ಕಣಕೈನೆ. ಇದನ್ನು ಏನ ಬೀತ ಏನಂದರೆ ಅದಾವುದು ಇಂಡಿಯಾದಾಗೆ ಇನ್ನಗಟ್ಟ ಶೆಡ್ಯೂಲ್ಡ್ ಟ್ರೈಬ್ಸ್ ಎಂಬುದು ನಂಗೆ ಈಗ ಗೋಯಿಂಗ್ ಟು ರಿವೆಟ್ ನಂಗೆ ಪಳಸ ಅಟ್ಟ ಒಂದು ನಂಗೆ ಇಲ್ಲದ ಮಾಡಿದರೆ ಐ ಸಿ ಗ್ರೇಟ್ ಅಯ್ಯನ್ ನಂಗೆ ಅಪ್ಪರ ನಂಗೆ ಕೈ ತಟ್ಟಿ ಪಾರಾಟೋದು. ಈಗ ನಂಗೆ ಅದನ್ನು ರಿವೆಟ್ ತಿಪ್ಪದು ಏನಕ್ಕೆ ಮಾಡಿದ್ದಾರೆ ಅಂದರೆ ಅದು ಜೋಳಿ ಮಾಡಿದ್ದಾರೆ, ಘೋಷಣೆ ಮಾಡಿದ್ದಾರಲ್ಲೇ ಅಲ್ಲ. ಅದು ನೋಡೋ ವೀಕ್ನೆಸ್ ಏನು ಡ್ರಾಬ್ಯಾಕ್ಸ್ ಏನಂಬುದು ಬಂದು ದೇ ಆರ್ ನಾಟ್ ಕನ್ಸಿಡರ್ಡ್ ಎಂಬತ್ತನೇ ಪಾಯಿಂಟು. ಫಸ್ಟ್ ಬಂದು ಮೇಯ್ನ್ ಪಾಯಿಂಟ್ ಏನಾರಂದರೆ ನನಗೆ ಬಂದು ಮೋರಲಿ ವಿಲ್ ಬಿ ಡೌನ್. ಅದು ಡಿಸ್ಕ್ರಿಮಿನೇಷನ್ ಆ್ಯಂಡ್ ಅದು ಮಾಡೋದು ನಂಗೆ ಬಂದು ತಳ್ಳಿ ಒದುಕಪಟ್ಟು ನಂಗೊಂದು ಫಂಕ್ಷನ್ ಮಾಡಲೆ ನಂಗೆ ಅದಾರು ಫಂಕ್ಷನ್ ಬರ್ರು ಅದು ಈಗ ನಂಗೆ ಅರಿಯೋಗ ಈಗ ನಂಗೆ ನಾರ್ಮಲ್ ಮುಡಿಯ ನಂಗೆ ಉண்மையாகவே ನಂಗೆ ಎಸ್ ಟಿ ಆಗಿಬಿಟ್ಟಿದ್ದಿಲ್ಲ ವಿ ವಿಲ್ ಫೇಸ್ ಲಾಟ್ ಆಫ್ ಟ್ರಬಲ್ಸ್. ಎಲ್ಲ ಮಕ್ಕಳು ಪುಣ್ಯವಾಗಿರ್ತು ದೊಡ್ಡ ಕಣ್ಣಿರ್ತು ಹೆಣ್ಮಕ್ಳು ಇರ್ತು ಗಂಡು ಇರ್ತು ಎಲ್ಲವೂ ಟ್ರಬಲ್ಸ್ ಎಂಬುದು ಅದು ಕಣ್ಣು ಕೂಡ ಬಂದುಬಿಟ್ರ. ಇದನ್ನು ನನ್ನ ಪಾಯಿಂಟ್ ಏನೇ ಇದನ್ನಾಗೆ ನನಗೆ ಇನ್ನೊಂದು ಪಾಯಿಂಟ್ ಏನಂದರೆ ಮುಖ್ಯವಾದ ಪಾಯಿಂಟು. ನನಗೆ ಈಗ ಎಲ್ಲ ಬಂದು ನಂಗೆ ಹುಡುಗರೆಲ್ಲ ಬಂದು ಒಳಗಿನ ಕಾರಣ ಏನಂದರೆ ನಂಗೆ ಅಟ್ಟಿಯೆಲ್ಲ ನಂಗೆ ತೋಟ ಮಾರನ ಡಿಮಾಂಡ್ ಇಡಿದೆ ವಿ ಕ್ಯಾನ್ ಬೈ ದಾರ ಬೇಕಲ್ಲಿಯೋ ಊಟಿ ಬಂದು ಲ್ಯಾಂಡ್ ರೀಸ್ ಹಾಕೋ ನಂಗೆ ವಾಟರ್ ಕಟ್ ಹಾಕೋ ಅಂತಮಕ್ ಮಾಡೋ ನನಗೆ ಬೆಲೆಗೆ ಹೊರ ಈಸಿಯಾರ ದೇ ಆರ್ ಎಂಜಾಯಿಂಗ್ ಇನ್ ಕ್ರೋರ್ಸ್ ಈಸಿ ಮಾಡಿರ. ನಂಗೆ ಎಸ್ ಟಿ ಎಫ್ ಏನಾಗ್ಬಿಟ್ಟಂದರೆ ದೇರ್ ಇಟ್ ಇಸ್ ಗೋಯಿಂಗ್ ಟು ಸ್ಟಾಪ್. ನೋ ಬಡಿ ಕ್ಯಾನ್ ಬೈ ಅವರ್ ಪ್ರಾಪರ್ಟಿ. ನಂಗೆ ಊಟಿಂದ ಬಂದು ನಂಗೆ ಲ್ಯಾಂಡ ನಂಗೆ ಹೋಗತ್ತಾ ಇರುತ್ತೆ ಬೇರೆ ದಾರಿ ಇಸ್ಕೊಂಡ್ಬಿಟ್ಟಿದೆ ಇಟ್ರ. ಆಗ ಲ್ಯಾಂಡು ವ್ಯಾಲ್ಯೂಬಲ್ ಜೀರೋ ಇಟ್ರ ವಿಲ್ ಬಿಕಮ್ ಜೀರೋ. ನಂಗೆ ಈಸಾಗ ಹಣ ಒಂದು ವಸತಿ ಇಡೋಕೆ ನಂಗೆ ಸಡನ್ನಾಗಿ ಬಂದು ಜೀರೋಗೆ ಬಂದುಬಿಟ್ಟು ನಂಗೆ ಲ್ಯಾಂಡ ನಂಗೆಗೋಸಿಸೋದಿಲ್ಲ ದಾರು ಹಣ ಕೊಟ್ಟು ಇಸರು ನೋಡಿ ಬೈ. ಈಗ ಹೊರ ಇಸುವಂಥದ್ದು ವ್ಯಾಲ್ಯೂ ಏನಿದೆ ನಂಗೆಗೋಸಿ ಆ ಲ್ಯಾಂಡ್ ಇಸೋದಿಲ್ಲ ಅದು ಒಂದು ಲಕ್ಷ ಕೂಡ ಅವ್ರಿಗೆ ಹೋಗ ನನಗೆಲ್ಲ ಏಳಗಾರ ಇಟ್ಟು ಅದು ಆದ ಮರುಜನವೇ ನನಗೆಲ್ಲ ಎಳಗಾರು ಟೋಟಲಾಗಿ ಬಡವರು ಬಿಸಾಗಿ ಒಂದು ಟೋಟಲ್ ಡೌನಿಗೆ ಬಂದುಬಿಟ್ಟ ಬರ್ತದೆ. ನನಗೆ ಇನ್ನು ವಾರವೇ ಕಡೆ ಜೀರೋ ಇಟ್ಟು ಅದು ನನಗೆ ಈಗ ಮಕ್ಕಳು ಒಳಗಿದ್ದ ಕಾರಣವೇ ಸುತ್ತಗಿತ್ತ ತಕ್ಕ ಮಾರಿ ಅದು ಮಾರಿ ಇದು ಮಾರಿ ಮಾಡಿರ ಅದನ್ನು ಮಾಡೋಂಗಿದೆ ಇಟ್ರ ಅದೊಂದು ಗ್ರೇಟ್ ಡಿಸ್ಅಡ್ವಾಂಟೇಜ್. ನನಗೆ ಎಸ್ ಟಿ ಅಂತ ಅನೌನ್ಸ್ ಮಾಡಿದ ಮರುಜನವೇ ನಂಗೆ ಬಡಗರು ಬಂದು ಜೀರೋ ಲೆವೆಲ್ಗೆ ಬಂತು. ಎರಡಾವುದು ನಂಗೆ ಒಂದು ಯಾವುದು ನಂಗೆ ಒಂದು ಹೊರಂಗೆ ಇಟ್ಟಾರ. ನಂಗೆ ಈಗ ನಂಗೆ ಒಂದು ಕೋತಾರ ಒಂದು ಹುಡುಗರು ಒಂದು ಊಟಿಗೆ ಒಂದು ದೊಡ್ಡ ಫಂಕ್ಷನ್ ನಡೆಸಿರ ಅದೆಲ್ಲ ನಂಗೆ ಬಾಂಧಾರ ನಂಗೆ ಕೋರ್ಸಿ ನಂಗೆ ಹೊರ ಬಂದಿಲ್ಲ ನಂಗೆ ಒಪ್ಪೋದಿಲ್ಲ ನೀವು ಬಿಕಾಸ್ ಅದೇ ಮತ್ತೆ ಇದೇ ಪ್ರಾಬ್ಲಮ್ ನಂಗೆ ಬಂದುಬಿಟ್ರ. ಈಗ ನಂಗೆ ಬಂದು ನಂಗೆ ಯು ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಆ್ಯಕ್ಚುಲ್ ಪ್ರಾಬ್ಲಮ್. ಯಾಕಂದರೆ ನಂಗೆ ಈಗ ಒಳಗಿದ್ದಿಂದ ನಂಗೆ ದಾರ ಕುಸ್ಲಿ ಬಂದಾರ ನಂಗೆ ಬಂದು ಎಷ್ಟಿಂದ ಇಟ್ಟಿದ್ದಿಲ್ಲ ದಾರು ನಂಗೆ ಇದಕ್ಕೆ ಬರ್ರು. ಈ ಪೊಲಿಟಿಕಲ್ ಅಡ್ವಾಂಟೇಜು ಇಟ್ಟು ಸಮ್ ಪೊಲಿಟಿಕಲ್ ಲೀಡರ್ಸ್ ಅವಾಗ ಬಂದಾರ್ತ ಇರ್ತು ಬೇರೆ ಒಬ್ಬರು ಪಕ್ಕವೇ ಬರು ನಂಗೆ ಅಂಡರು ನಂಗೆ ಐಸೋಲೇಟ್ ಮಾಡಿಬಿಟ್ಟಾರೆ. ನಂಗೆ ಬಂದು ಟೋಟಲಿ ಯು ಆರ್ ಔಟ್ ಆಫ್ ದ ಕಮ್ಯುನಿಟಿ ಅಂತ ಇಟ್ರ. ಎರಡಾவது ನಂಗೆ ಲಾಟ್ ಆಫ್ ಪ್ರಾಬ್ಲಮ್ ಅದು ನನಗೆ ಇಂಡಿಯಾದಾಗಡೋ 10ನೇ ಎಸ್ ಟಿ ಕಮ್ಯುನಿಟಿ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರು ನನ್ನ ವೀಡಿಯೋ ಹಾಕಿದೆ. ಅದು ಒನ್ ಆಫ್ ದ ಪ್ರಾಬ್ಲಮ್ ದೇ ಆರ್ ಫೇಸಿಂಗ್. ಒಂದು ಕಮ್ಯುನಿಟಿ ಕೂಡ ಎಸ್ ಟಿ ಯೋಗದಲ್ಲಿ ಒಂದು ಗ್ರೇಟ್ ಕಮ್ಯುನಿಟಿ ಹೇಗೋದು ಒಂದೂ ಇಲ್ಲ. ಎವ್ರಿಬಡಿ ಈಸ್ ಇನ್ ಟ್ರಬಲ್ ಓನ್ಲಿ. ರುಚಿಯಾಗಿ ಕೆಲಸ ಸಿಕ್ಕಿರ ಆ ಕೆಲಸ ಬಂದು ಇನ್ನು ಕಮ್ಮಿ ಆಗಿಬಿಟ್ರೆ. ಯಾಕಂದರೆ ಮೈಂಡ್ ಬಂದು ಅದು ಇತ್ತೆ ಅದು ನಂಗೆ ರಿಸರ್ವೇಷನ್ ನಡೆದಿದ್ದರೆ ಒಂದು ಎಸ್ ಟಿಗೆ ಒಂದು ಈ ಸಲ ಒಂದು 10% ನಡೆದಿದ್ದರೆ
ಆ 10%ಗೋಸ್ಕರ ನಂಗೆ ಇಷ್ಟ ಆಗುತ್ತೆ ಹೊರತು ನಂಗೆ ಮೈಂಡ್ ಆಟೋಮೆಟಿಕ್ ಕಮ್ಮಿ ಬಿಟ್ರೆ ನಂಗೆ 10% ಮೇಲೆ ಒಪ್ಪದೇ ಮುಡಿಯೋದೇ ಬಿಟ್ರೆ ನಂಗೆ ಈಗ ಬಂದು ಈಗ ನಂಗೆ ಒಂದು ನಂಗೆ ಪಾಸ್ ಮಾಡಿದ್ದೀವಿ IAS ಪಾಸ್ ಮಾಡಿದ್ದೀವಿ ಈಗ ಒಂದೊಂದು ತಿರ್ಗೂ ನಂಗೆ ಒಂದು ಹೊಸ ನೋಡಿ ಬಂದರೆ ನಂಗೆ ಪುನಃ ಖಂಡಿತ ಒಂದು IAS ಎಕ್ಸಾಮ್ದಾಗೆ ನಂಗೆ 1000 ನಂಗೆ ಇಂಡಿಯಾದಾಗ 1000 ನಂಗೆ ಒಬ್ಬ ಇದ್ದಾರೆ ಇಟ್ ಈಸ್ ಎ ಗ್ರೇಟ್ ಅದು ನಂಗೆ ಸಂತೋಷ ಅದು ಇಲ್ಲದೆ ಬಿಟ್ರೆ ಯಾಕಂದರೆ ಎಲ್ಲವೂ ಬಂದು ಏನು ಬಿಟ್ರೆ ಅವ್ರ ಮೈಂಡ್ ಆಟೋಮೆಟಿಕ್ ಡೌನ್ ಆಗಿಬಿಟ್ರೆ ಎಲ್ಲರೂ ಬಂದು ಜಸ್ಟು ನಂಗೆ ಇದು ಕಟ್ ಆಫ್ ತಾಡ್ಲಿಕ್ಕೆ ನಾನು ಯೋಚನೆ ಮಾಡಿಯ ನನಗೆ ST ಕಟ್ ಆಫ್ ತಾಡ್ಲಿಕ್ಕೆ ನಂದು ಅದರಿಂದ ಅವಾಗ ಅದ್ರ ಮೇಲೆ ಓದೋದೇ ಮುಡಿಯ ಅವಾಗ ಅದು ಓಡ್ತಿದ್ದಾರ ಅದನ್ನೋಗ ಏನಾದರೆ ಒನ್ಲಿ ಪರ್ಟಿಕ್ಯುಲರ್ ಒಂದು ಜೋಶಿಯಾಗಿ ಸಿಕ್ಕಿರುತ್ತೆ ಹೊತ್ತು ಒಂದು 10% ಆಗುತ್ತಾ ಎಲ್ಲ ಗೌರ್ಮೆಂಟ್ ಜಾಬ್ ಸಿಕ್ಕ ಈಗ ನಂಗೆ ಆಡೋ ಗೌರ್ಮೆಂಟ್ ಜಾಬ್ ನೆರೆಯಿಸಿಂದ ST ಆಗಿಬಿಟ್ಟಿದ್ದಿಲ್ಲ ನಂಗೆ ಗೌರ್ಮೆಂಟ್ ನೆರೆಯೋದಾಗ ಸಿಕ್ಕ ಜೋಶಿಯಾಗಿ ಸಿಕ್ಕಿರ ಅಲ್ಲ ನೆರೆಯಾಗ ಸಿಕ್ಕೋದಾಗ್ಬಿಟ್ರೆ ನಂಗೆ ಬಂದು ನಂಗೆ ಗೌರ್ಮೆಂಟು ನಂಗೆ ಒದ್ಕೊಬಿಟ್ಟು ನಂಗೆ ಒಂದು ಜನರಲ್ ಕೊಡು ಪೋಟಿ ಹಾಕೋದು ಮುಡಿಯ ನಂಗೆ ಆ ರಿಸರ್ವೇಷನ್ದಾಗೆ ನಂಗೆ ಕಮ್ಮಿ ತಟ್ರ ನಂಗೆ ಅತ್ತಾಗಿ ನಂಗೆ ಫ್ಯೂಚರ್ ಜನ್ರೇಷನ್ ಬಂದು ಟೋಟ್ಲಿ ಡಾರ್ಕ್ ಇದು ಅಂದ್ಬಿಟ್ಟು ನಂಗೆ ಇದು ನಂಗೆ ಮಾಡೋ ಒಂದು ಗ್ರೇಟ್ ಇದುಗ ನಂಗೆ ಬಂದು ಬಿಟ್ಟು ಒಂದು ಇದ್ದಾಗ ನಂಗೆ ಈ ವಿಡಿಯೋ ಐತಿನ ಈಗ ನಂಗೆ ಏನು ಮಾಡೋದಿಲ್ಲ ನಂಗೆ ಐನಕ್ಕೆಲ್ಲ ಸೇದೋ ನಂಗೆ ಒಂದು ST ಬನ್ನೆ ಗೌರ್ಮೆಂಟ್ ಮಾಡನೇದಲ್ಲ ಇದು ಬಿತ್ತು ಒಂದು ಡಿಸ್ಕಷನ್ ಎಲ್ಲ ನೋಡಿ ಇದು ಕರ್ತು ಕೇಪದು ಇದನ್ನೋಗೆ ಅಡ್ವಾಂಟೇಜ್ ಅನ್ನೋದು ಕೂಡ ಡಿಸ್ಅಡ್ವಾಂಟೇಜ್ ಕಚ್ಕಡ ದರ್ ಇಸ್ ಲಾಟ್ ಮೈಂಡೇ ಸುರುಗಿಬಿಟ್ರ ಮೈಂಡ್ ಬಂದು ಎಣ್ಣವೇ ಬಂದು ಕಮ್ಮಿ ಇಬಿಟ್ರ ಈಗ ನಂಗೂ ಓದೋರ್ಗು ಡಿಫ್ರೆನ್ಸ್ ಏನಂದರೆ ನಂಗೆ ಹೈಯ ಥಿಂಕ್ ಮಾಡಿ ಅವಾಗ ಲೋವ ಥಿಂಕ್ ಮಾಡಿ ಯಾಕಂದರೆ ಅವಾಗ ಈಗ ಮಾಡಿ ಬಿತ್ತಾರೆ ಅವಾಗ ಸರೌಂಡಿಂಗ್ಸ್ ಗೌರ್ಮೆಂಟೇ ಎಲ್ಲ ಫ್ರೀಯಾಗಿ ಕೊಟ್ಕೊಳಕ್ಕೆ ಶಿಫ್ಟ್ರ ಅವ್ರು ಗೆಲ್ಸಕ್ಕೆ ಹೋಗ್ರು ಈಗ STಗೆಲ್ಲ ಇದ್ದಾರೆ ಅವ್ರು ಗೆಲ್ಸಕ್ಕೆ ಹೋಗ್ರು ಒಂದೇ ಗೆಲ್ಸಕ್ಕೆ ಹೋಗ್ರು 2 ಜನ ಗೆಲ್ಸಕ್ಕೆ ಹೋಗ್ರು ಈಗ ಅವಾಗ ಡೋಂಟ್ ವಾಂಟ್ ಅವಾಗ ಟೈಪು ತಣ್ಣಿ ಹಾಕಿರ ನಂಗೆ ಈಗ ನಂಗೆ ಯಾರು ಕುರಿಯ ನಂಗೆ ಅದ್ರಾಗೆ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಕಾರಣ ಏನಂದರೆ ನಂಗೆ ST ಕ್ವಾಲಿಟಿ ಇನ್ನೂ ಒಟ್ಟು ನೋಡೋದು ಆ ST ಥಿಂಕಿಂಗ್ ಎತ್ತಿ ಬಿಡೋದು ನಂಗೆ ಹೈ ಕ್ವಾಲಿಟಿ ಬಂದುಬಿಟ್ರೆ ನಂಗೆ ಇದೆ ಮಾರಿಬಿಟ್ರೆ ನಂಗೆ ಬಂದು ವಿ ಶುಡ್ ಥಿಂಕ್ ವೆರಿ ಗುಡ್ ಹೊರತು ಆ ST ಅಂತ ನಂಗೆ ರಿಸರ್ವೇಷನ್ ಬೇಕು ರಿಸರ್ವೇಷನ್ ಕರ ನನಗೆ ವೈ ವಾಂಟ್ ರಿಸರ್ವೇಷನ್ ನಂಗೆ ಈಗ ಮಡುಗೈ IAS ಬಂದವ್ರು ಇವಕ್ಕೆಲ್ಲ ರಿಸರ್ವೇಷನ್ ಬೀತ ಬಂದಾರಿಯಾ ಈಗ ರಿಸರ್ವೇಷನ್ ಬಿತ್ತು ನಂಗೆ ಓದೋರು ಇನ್ನು ST ಹೋಗಿ ಎಸಾಗ IAS ಆಗಿದ್ದಾರೆ IFS ಆಗಿದ್ದಾರೆ ಯೋಚನೆ ಮಾಡಲೆ ಜೀರೋ ಒಬ್ಬರು ಉರುಪಡಿಲ್ಲ ಇದನ್ನೋಗಿ ಇಬ್ಬೋಕ ST ತೊಪ್ಪಿ ಇಕ್ಕಿದವಕ್ಕ ಎಲ್ಲವೇ ಬಂದು ಟೋಟಲ್ ಜೀರೋ ಅವಕ್ಕೆ ಒಂದೇ ಒಂದು ಉಪಯೋಗ ಇಲ್ಲ ಅದಕ್ಕೆ ಮನುಷ್ಯರಿಗೂ ಉಪಯೋಗ ಇಲ್ಲ ಅದಕ್ಕೆ ಅತಂದೆ ಗೊತ್ತಾ ನೈನೆ ಅವ್ರು ತೊಪ್ಪಿ ಎತ್ತಿದವಕ್ಕ ನಂಗೆ ST ನೀಟ್ ಆಯಿತು ನಂಗೆ ಇನ್ನೂ ಮೇಲೆ ಒಪ್ಪತ್ತು ಹೆಚ್ಚು ಮಾಡುತ್ತೆ ಹೊರತು ಮರ್ಸಿ ಅಲ್ಲಿಗೆ ಅವನೇ ಬಂದು ಮಾಡೋದನ್ನ ಇದನ್ನು ಗ್ರೇಟ್ ನಾವು ಒಂದು ಡಿಸ್ಅಡ್ವಾಂಟೇಜ್ ಹೇಳೋದನ್ನ ನಾನು ಡಿಸ್ಕಸ್ ಮಾಡೋದು ವಿರುಬಿನೇ ಇದನ್ನ ಕೂಡ ನಂಗೆ ಅದಾವುದು ಫ್ಯೂಚರ್ ಜನ್ರೇಷನ್ಗೆ ನಂಗೆ ಕವಲೆ ಪಡೋಕ್ಕಾಗೋದು ನಂಗೆ ಪುನಃ ಒಂದು ಇದಾದ ಕಾಲದ ಅಲೆ ಕೂಡ ಎಲ್ಲ ಕಾಲೇಜುಗಳಿಗೆ ಕಷ್ಟ ನೆರೆಯ ಕೂಡ ST ಕಾಲೇಜೇ ಕಂಪ್ಲೀಟ್ ಮಾಡೋದು ಮುಡಿಯ ಅವು ಕಾಲೇಜ್ ಕಂಪ್ಲೀಟ್ ಮಾಡಿ ಬಿಡೋದೇ ಇಲ್ಲ ಅವಕ್ಕೆ ಕುಣವಿ ಬಿಡೋದಿಲ್ಲ ಅಡ್ಮಿನಿಸ್ಟ್ರೇಷನು ಬಿಡೋದಿಲ್ಲ ಅವಾಗ ಟೀಚರ್ಸು ಬಿಡೋದಿಲ್ಲ ಒಳಗತ್ತು ಅವ್ಕೆ ವೆರೈಟಿ ಬಿಟ್ಟಾರ ಅವ್ರು ನೆರೆಯ ಆ ಕಾಲೇಜ್ ಕಂಪ್ಲೀಟ್ ಮಾಡೋದೇ ಕಷ್ಟ ವೆರಿ ಡಿಫಿಕಲ್ಟ್ ಸ್ಕೂಲ್ದು ಹೋಗಿ ಡಿಸ್ಕ್ರಿಮಿನೇಷನ್ ಇವಾಗ ST ಮೇಲೆ ಕಸಬಾಕು ನೋವು ಅರ್ಥ ಮಾಡೋದು ನನಗೆ ಪೇಪರ್ ನೆರೆಯ ಓದಿನ ಇವಾಗ ಏಗಪಟ್ಟ ಪ್ರಚನೆಗಳು ಬಂದು ನಂಗೆ ಫ್ಯೂಚರ್ ಜನ್ರೇಷನ್ ಸಂಧಿಸೋದು ಬುದ್ಧರಾಂಬುದನ್ನ ನಾ ಒಂದು ಇದ್ರ ಬಗ್ಗೆ ಇದು ಎಲ್ಲಾಗ ನಂಗೆ ಮಾಡಿ ನಂಗೆ ST ಎಂಬುದು ನಂಗೆ ನಂಗೆ ಬಂದು ಇನ್ನೂ ಹೈ ಥಿಂಕಿಂಗ್ ಮಾಡಿ ನಂಗೆ ಒಳ್ಳೆ ಒಪ್ಪತ್ತೆ ಹೊರತು ನಂಗೆ ಅಲ್ಲಿ ST ಅದರಿಂದ ಲೋಗ ನಂಗೆ ಹೋಗக்கூಡೋದು ಅತ್ತೆಂಬುದನ್ನ ಅದರ ಒಂದು ವಿಧವಾದ ಅಡ್ವಾಂಟೇಜು ನಂಗೆ ಇಲ್ಲೇ ಅದು ನಂಗೆ ಪೊಲಿಟಿಕಲ್ ಅದು ಎಕ್ಸಾಂಪಲ್ ಗೊತ್ತೇ ಏನಂದರೆ ಈ ಇಂಡಿಯಾದೊಳಗೆ ಎಲ್ಲ ಇದನ್ನೋಗಿ ನಿಮಗೆ ಆರೈಕೆ ಮಾಡಿ ನೋಡಿ ಒಂದು ಕಮ್ಯುನಿಟಿ ಎಷ್ಟಿಯೋ ಇದ್ದು ಅವಕ್ಕೆ ಒಳಗದ ಒಳ್ಳೆಯ ಬೆಸ್ಟ್ ಕಮ್ಯುನಿಟಿ ಇದ್ದರೆ ಅವ್ರು ನಂಗೆ ವಾಯ್ಬಿಡು ಒಂದೇ ಒಂದು ಕಮ್ಯುನಿಟಿ ST ಕಮ್ಯುನಿಟಿ ಹೋಗು ಈಗ ದೇ ಆರ್ ನಾಟ್ ಅದಾವುದು ನಂಗೆ ಅವ್ರಿಗೆ ಲಾಯ್ಕಿಲ್ಲದ ಕಾರಣ ಏನಂದರೆ ಅವಕ್ಕೆ ST ಅದಾವುದು ಪತ್ರ ಮಾಡಿ ಬಿತ್ತಾರೆ ಏನಾದರೂ ಮುದ್ರೆ ಕೊಟ್ಟು ಬಿತ್ತಾರೆ ST ಮುದ್ರೆ ಬಂದು ಇಟ್ ಇಸ್ ವೆರಿ ಡೇಂಜರಸ್ ಅದು ಬಂದು ಅವ್ರು ಅಮಿಕ್ಕಿ ಬಿಟ್ಟು ಹೊರತು ಅವ್ರಿಗೆ ಅಲ್ಲಿಂದ ಎಬ್ಬದು ಮುಡಿಯ ಅದು ನನಗೆ ಏನಾಗಿ ಮಾಡಿದಕ್ಕೆಲ್ಲ ಥ್ಯಾಂಕ್ಸು ಅವಕ್ಕೆಲ್ಲ ಮಾಡಿದರೆ ತಪ್ಪಿಲ್ಲ ಅಲ್ಲ ಇದನ್ನ ನನಗೆ ಬಂದು ಒಂದು ಚಟ್ಟಪೂರ್ವ ನನಗೆ BJP ಬಿಟ್ರ ನಂಗೆ ಚಟ್ಟಪೂರ್ವ ಐತಿ ಅತ್ತಿಂದ ಮಾತಾಡೋಕ್ಕೆಲ್ಲ ನಿಮಗೆ ಏನು DMK ಮಾಡೋದಕ್ಕೆಲ್ಲ ಇದನ್ನು ಖಂಡಿತ ಅಪೋಸ್ ಮಾಡೋದು ಇದು ನಂಗೆ ಘನವೇ ಇದನ್ನು ಬಂದು ನಂಗೆ SC ಎಂಬ ಮುತ್ರಿ ನಂಗೆ ಬರಕೊಡೋದು ಆ ಮುತ್ರಿ ನಂಗೆ ತೇವಿಲ್ಲ ನಂಗೆ ಡೆವಲಪ್ ಹಾಕೋದು ನಂಗೆ ಇನ್ನೂ ಹೈ ಡೆವಲಪ್ ಹೋಗ್ಬೋದು ಒಳ್ಳಗಿರ್ಬೋದು ಇನ್ನು ನಂಗೆ ಜನರಲ್ ಓಲಿ ಪರವಾಗಿಲ್ಲ ಆಳೋ ನಂಗೆ ಮಾರ್ಕ್ಸ್ ಹೇಳೋ ತಿರಮಿ ನಂಗೆ ಒಳಗಿರ್ತೋ ನಂಗೆ ಕಮ್ಮಿ ಮಾಡಿಬೋದು ಬಿಟ್ಟಿದ್ರೆ ನಂಗೆ ಫ್ಯೂಚರ್ದಾಗ ನಂಗೆ ಜನ್ರೇಷನ್ ಬಂದು ಫುಲ್ಲ ಇನ್ನು ಡ್ಯಾಮೇಜ್ ಆಗಿಬಿಟ್ರೆ ಅಂಬುದನ್ನ ನಾನು ಇದನ್ನು ಭೀತಿಯೇ ನಾ ಪರಿಜಾಮ ಇದನ್ನ ವೀಡಿಯೋ ನನಗೆ ಕಂಟಿನ್ಯೂಷನ್ ಎತ್ತಿಯಪ್ಪ ಯಾಕಂದರೆ ಇಟ್ ಈಸ್ ಎ ಗ್ರೇಟ್ ಕನ್ಸರ್ನ್ ನಾನು ಯೋಚನೆ ಮಾಡೋಣ ನಂಗೆ ಬಡವ ಸಮುದಾಯ ಎತ್ತಿನೋಗಿ ನಂಗೆ ಎತ್ತಿನೋಗಿ ಡಿಚ್ಚಿಗೆ ಹಾಕಿಬಿಡೋವೋ ಅತ್ತೆಂಬ ಒಂದು ಡೌಟ್ ನನಗೆ ಬಂದು ನೋಡಿದೆ ನಂಗೆ ಇತ್ತು ಮಾಡೋದಾಗೆ ಇದು ಬಂದು ನನಗೆ ತೋರಿ ನಡೆದೆ ಅದರಿಂದ
ನಾ ಎಲ್ಲಾಗ ಕೈ ಮುಗಿದು ಕೈ ತುಣ್ಣೆ ಇದೆಲ್ಲ ಸಹ ಮಾಡಿ ನಂಗೆ ಇದು ಎಷ್ಟು ಟೀಮು ನಂಗೆ ತೊಪ್ಪಿ ಬಂದು ನಂಗೆ ಘನ ಆ ಮುತ್ತರೆ ಬಂದು ನಂಗೆ ತೇವೆಯಿಲ್ಲ ನಂಗೆ ಘನವೇ ಘನ ಅಂದೇಗೆ ಬೇರೆ ಮಾಡನೇದು ಬದಲಿ ಕೂಡ ನಂಗೆ ಘನ ಬಳೋದೋಗೆ ಇಬ್ಬೋಕ ನಂಗೆ ಸಪೋರ್ಟ್ ಮಾಡಿವಿ ಇದನ್ನ ಬಂದು ನಂಗೆ ಒಂದು ಯಾವುದೋ ನಂಗೆ ದೃಶ್ಯ ಬಂದು ಬೇಕು ಅಂತ ಮಾಡಿದ್ದಾರೆ ಈಗ ನಂಗೆ ಅದು ಎದುರ ಮಾಡಿದಂಗಾರ ಅದು ನಂಗೆ ಒಂದು ಆವಾಗ ಬೇಕು ಅಂತ ಮಾಡಿದವಕ್ಕೋ ಉಳ್ಳಿಕ್ತ ಮಾಡಿದ್ದಾರೆ ನಂಗೆ ಎದುರ ಮಾಡೋಕೆ ಉಳ್ಳಿಕ್ತ ಮಾಡಿ ಅದು ಎದು ಉಳ್ಳಿ ತುಂಬುದು ನಂಗೆ ಇದ್ದಾರೆ ಫ್ಯೂಚರ್ ನಂಗೆ ಮಾಡೋದಕ್ಕೆ ನಂಗೆ ಫ್ಯೂಚರ್ ಜನ್ರೇಷನ್ ನಂಗೆ ಆಗ್ತಾ ಉಣದಾರ ಇದನ್ನೋಗಿ ಏಕಪಟ್ಟ ಡಿಸ್ಅಡ್ವಾಂಟೇಜ್ ಆಡಿದೆ ನಂಗೆ ಬಂದು ನಂಗೆ ಪಳೆಯ ಪಡಿ ಕೋತರು ತೋದವ್ರ ಮಾಕ ನಂಗೂ ವಾಯ್ಪನ ತಿಂಬುದು ಇದೊಂದು ಗ್ರೇಟ್ ಅಂಜಿಕೆ ನಂಗೆ ಬಡಗರು ಎಲ್ಲಾಗ ಬಪ್ಪದು ನಂಗೆ ಈ ಇಬ್ಬದು ಉಳ್ಳಂಗಿದ್ದ ಇನ್ನೂ ಮೇಲೆ ತಪ್ಪತ್ತೆ ಹೊರತು ಕೀ ಬರವೇ ಕೊಡೋದು ಕಾರಣ ತಗೊಂಡು ಬರಕೊಡೋದು ಮುದುಗ ನಿಮಗೆಲ್ಲ ಬಂದು ನಿಮಗೆ ಸಪೋರ್ಟ್ ಮಾಡೋದಿಗೆ ನಾ ಇದಕ್ಕೊಂದು ಸಪೋರ್ಟ್ ಮಾಡೋದಕ್ಕೆ ಒಂದು ಗೂಗಲ್ ಫಾರ್ಮ್ ಒಂದು ಮಾಡೆ ನಿಮಗೆ ಸಪೋರ್ಟ್ ಮಾಡಿರಿಯಾ ಇಲ್ಲ ಸಪೋರ್ಟ್ ಮಾಡೋದಿಲ್ಲ ಇಲ್ಲೇ ಬೇಕು ಅದು ಇದನ್ನಾಗ ನಂಗೆ ನೆರೆಯ ಬೇಕು ನಾಕು ಈಗ ಮೆಜಾರಿಟಿಯ ಬೇಕು ನನಗೆ ಎಷ್ಟಿತ ಬೇಕು ಅಂದು ಬಿಳೆ ನಂಗೆ ಎಷ್ಟು ಮಾಡಿಬಿಡೋ ನನಗೆ ನಾ ಇದು ತಗೊಳ್ಳೋದು ನೀ ತಗೊಳ್ಳೋದು ಇಲ್ಲ ಮೆಜಾರಿಟಿ ಎಷ್ಟಿ ಗ್ರಾಂಡ್ ಬಿಳೆ ಅದು ನಿಲ್ಚಿ ಬಿಡೋದು ಅಂತ ನಾನು ಬಯಸಿ ಮಾಡಿದ್ದೀನಿ ಯಾಕಂದರೆ ಇದನ್ನು ನಾವು ಯೋಚನೆ ಮಾಡಿ ನಂಗೆ ನೋಡೋದಕ್ಕೆ ಇನ್ನು ಲಾಟ್ ಆಫ್ ಡಿಸ್ಅಡ್ವಾಂಟೇಜ್ ಆಡಿದೆ ನಂಗೆ ಕುಣಿಬಿ ಬಂದು ನಂಗವೇ ತೂಕಿ ಗುಯಿಗೆ ಇಟ್ಟಂಗೆ ಆಗ್ಬಿಟ್ರ ಅದರಿಂದ ನನಗೆ ಕೇರ್ಫುಲ್ಲ ಇದನ್ನ ಡಿಸ್ಕಸ್ ಮಾಡಿ ನೆರಿಯ ಕೂಡ ಮಾಡಿ ನನಗೆ ಗೌರ್ಮೆಂಟ್ ಅಥವಾ ಬಂದಲ್ಲಿ ಕೂಡ ನಂಗೆ ಗ್ರಾಂಡ್ ಅಪೋಸ್ ಮಾಡೋದು ಅತ್ತೆಂಬುದುಗ ಆಡೋಕೆ ನಂಗೆ ಇದನ್ನು ಈ ಈ ಮೂಮೆಂಟ್ಸ್ ಬಂದು ನಿಂಗೆ ಒಂದು ಗ್ರೇಟ್ ಬಿಗ್ ಮೂಮೆಂಟ ನಂಗೆ ಮಾಡೋಣ ಇದು ನಿಂಗೆ ಸಪೋರ್ಟ್ ಮಾಡಿವಿ ನಂಗೆ ಒಂದು ಗೂಗಲ್ ಫಾರ್ಮ್ ಒಂದು ನಾಗಿದ್ದು ಓಪನ್ ಮಾಡಿ ಹಾಕಿನ ಇದು ಬೇಕು ಅಂದು ಹಾಕಿ ಘನಾಂದು ಹಾಕಿ ನಿಂಗೆ ರೀಸನ್ ಹಾಕೋ ನಿಂಗೆ ಇದನ್ನು ಹಾಕೋ ಇದನ್ನು ಬಿಟ್ಟು ನಂಗೆ ಏನು ಮಾಡೋದಿಲ್ಲ ಇದು ಇಟ್ ಈಸ್ ನಂಗೆ ಬಡಗ ಸಮುದಾಯ ಫ್ಯೂಚರ್ ಬಡಗ ಕಮ್ಯುನಿಟಿ ಬಂದು ನಂಗೆ ಕಾಪು ನಂಗೆ ಪುರುಪು ನಂಗೆ ಖಂಡಿತ ನಂಗೆ ಮಾಡಿ ಹಾಕೋದು ಯಾಕಂದರೆ ಇದರಲ್ಲೇ ಆವಾಗ ಬಂದು ಹೇಗಿರ ನಂಗೆ ಒಂದು ಅಯ್ಯ ಬಂದು ನಂಗೆ ಎಷ್ಟು ಎತ್ತಿದ್ದೀನಿ ಅಂದರೆ ಎತ್ತಿ ಗೊತ್ತಾ ನಂಗೆ ಈಗ ನಂಗೆ ಒಳಂತಿದ್ದ ಅದೇ ಬಿದ್ದಲ್ಲಿ ನಂಗೂ ಒಳಂಬ ಚಾನ್ಸ್ ಇಲ್ಲ ನಂಗೂ ಅದೇ ಮತ್ತಿದ್ದನ ನಂಗೆ ಒಂದು ಡೆವಲಪ್ ಆಗೋದು ಒಂದು ಚಾನ್ಸೇ ಬಿಡೋದಿಲ್ಲ ಅದಾವುದು ಬೇರೆ ಇಬ್ಬಕ್ಕೆ ಬಂದು ಅವಕ್ಕೆ ಒಳಂಬದು ಬಿಡೋದೇ ಇಲ್ಲ ಅವಾಗ ಎತ್ತಿ ಅಮ್ಮಿಬಿಟ್ಟಾರ ಅದನ್ನು ಫ್ರೀ ಕೊಟ್ಟು ಪಳಗಿಸಿಬಿಟ್ಟಾರ ಎಲ್ಲ ತಣ್ಣಿ ಫ್ರೀ ಅದು ಫ್ರೀ ಇದು ಫ್ರೀ ಎಲ್ಲ ಫ್ರೀ ಆಯ್ತು ಫ್ರೀ ಕೊಟ್ಟು ಅವಕ್ಕೆ ಬಂದು ಗೆಲ್ಸಕ್ಕೆ ಹೋಗೋರು ಅವಾಗ ಇಂಟ್ರೆಸ್ಟ್ ಬರೋ ಲೈಫ್ಗೆ ಒಂದು ದೊಡ್ಡ ಆಂಟ್ರಪ್ರನರ್ ಒಂದು ವ್ಯವಸಾಯ ಅದು ಮಾಡೋ ಒಂದು ಕೆಲಸ ಮಾಡೋದೆ ನಂಗೆ ಪಡಿ ಸೋಂಬೇರಿತನವಾಗಿ ನಂಗೆ ಬಂದು ಟೋಟಲ್ ಅವೇ ಜೀರೋ ಆಯ್ತು ನಾವು ನಂಗೆ ಕನಕ್ಸ್ದೋಗೆ ನಂಗೆ ಒಂದು ಇನ್ನೂ ತೋರ್ರ ನನಗೆ ಒಂದು ವಿಷನ್ದೋಗೆ ಉತ್ತಮಕ್ಕೊಂದು ಸಮುದಾಯ ನನಗೆ ತಿನ್ನೋಗಿ ಹಾಕಿಬಿಟ್ಟವ್ರು ನಂಗೆ ಏನಕ್ಕ ಅದಾವುದು ಎಲ್ಲ ನಂಗೆ ಅರ್ಥ ಮಾಡೋದಿಲ್ಲ ನಂಗೆ ಉಳಿತು ಅಂತ ಮಾಡೋಣ ಬಟ್ ಅದ್ರಾಗ ಏನೋ ಡಿಸ್ಅಡ್ವಾಂಟೇಜ್ ಅಪ್ಪರ ಜಾಸ್ತಿ ಒಳಗೋದು ಒಂದು ನಂಗೆ ಇಂಡಿಯಾದಾಗೆ ನೀವು ಒಂದೇ ಒಂದು ಕಮ್ಯುನಿಟಿ ಎಸ್ ಟಿ ಇದ್ದು ಅವ್ರು ಒಳ್ಳಂಗಿದ್ದಾರೆ ಅಂತ ಹೇಳ್ಬಿಟ್ಟಿದ್ದಲ್ಲ ನಂಗೆ ಕಮ್ಯುನಿಟಿ ಎಸ್ ಟಿ ಹಾಕೋದು ನಿಂಗೆ ರೆಕಮೆಂಡ್ ಮಾಡಿವಿ ಇಲ್ಲೇ ಅಂದಲೆ ಕಮ್ಯುನಿಟಿಯು ಎಸ್ ಟಿ ಪತ್ರ ಮುತ್ತರ ಕೂತಿದ್ದೆ ಅವ್ಕೆ ದಾರು ಒಳ್ಳಂಗಿಲ್ಲೇ ಅಂತಂಬುದು ಏನೇ ಇದು ನಿಮಗೆ ಅಲ್ಲಿ ಪ್ರೂವ್ ಮಾಡಿ ಎಸ್ ಟಿ ಬೋಕ್ ಒಳ್ಳಂಗಿದ್ದಾರೆ ಎಸ್ ಟಿ ಬೋಕ್ ಬೆಸ್ಟ್ ಅವಕ್ಕ ಎಸ್ ಇದ್ದಾರೆ ಐಕ್ತಾ ಎಸ್ ಇದ್ದಾರೆ ಇವತ್ತು ಗೌರ್ಮೆಂಟ್ ಜಾಬ್ ಇದ್ದಾರೆ ಅವಕ್ಕೆಲ್ಲ ಜೋಶಿಯಾತ ಒಳಗಿದ್ದಾರೆ ಮತ್ತು ಅವಕ್ಕೆಲ್ಲ ಅಪ್ಪರ ಕಷ್ಟಪಟ್ಟಾರ ಅದು ಗೆಲ್ಸಿ ಸಿಕ್ಕಿದೆ ಒಬ್ಬ ಜೋಶಿಯ ಒಂದು ಪರ್ಟಿಕ್ಯುಲರ್ 10% ಕೊಟ್ಟ ಒಂದು ಒಳಗಿದ್ದಲ್ಲಿ ಇರೋಕು 90% ಪೀಪಲ್ ಬಂದು ಅವಕ್ಕೆ ಪಡೋ ಅವಧಿ ಬಂದು ಅಪ್ಪರ ಜಾಸ್ತಿ ಅದು ಸ್ಕೂಲ್ಗೋಲಿ ಸರಿ ಕಾಲೇಜಿಗೋಲಿ ಸರಿ ಕೆಲ್ಸಗೋಲಿ ಸರಿ ಎಡೆಗೋಲಿ ಸರಿ ಅವಕ್ಕೆ ಪಟ್ಟೋ ಒಂದು ಮನ ಒಳಚಲ್ಲಿ ಬಂದು ಇದು ನಂಗೆ ಫ್ಯೂಚರ್ ಜನ್ರೇಷನ್ಗೆ ಬರವೇ ಕೊಡೋದು ಕಾರಣ ತೆಕ್ಕೊಂಡು ನಂಗೆ ಫ್ಯೂಚರ್ ಜನ್ರೇಷನ್ಗೆ ಇತ್ತಮಾಕ ಒಂದು ಬಾಧಿப்பு ನನಗೆ ಇತ್ತು ಬಂದು ಹಾಕ್ಕೊಡೋದು ಮುದ್ರೆ ನನಗೆಲ್ಲ ಕೈ ಮುಗಿದು ಹೇಗೆ ನಿಮಗೆಲ್ಲ ಸೇದು ಇದನ್ನು ಮಾಡಿದವಾಗ ನನ್ರಿ ಮಾಡಿದಾಗ ಒಳ್ಳಂಗೆ ಮಾಡಿದೆ ಅದನ್ನು ಬಂದು ನಂಗೆ ನடைமுறைಗೆ ಎತ್ತಿನ ಬರ ಕೊಡೋದು ನಂಗೆ ಇದು ಕೂಡ ಡೆವಲಪ್ ಪಾಯಿಂಟ್ ಒಳಗೈಂಡು ಹೋಗ್ಬೋದಾಗ ನಿಮಗೆಲ್ಲ ಸಪೋರ್ಟ್ ಮಾಡೋದು ಹೇಗೆ ನಾನು ನಿಮಗೊಂದು ಗೂಗಲ್ ಫಾರ್ಮ್ ಒಂದು ಆರಂಭಿಸಿನೆ ಅದನ್ನ ನಿಮಗೆಲ್ಲ ನನಗೆ ಸಪೋರ್ಟ್ ಮಾಡಿ ಎಸ್ಗ ಸಪೋರ್ಟ್ ಮಾಡಿ ನೋಡೋ ನಿನ್ನ ಇದು ಅತ್ತಮಾಕ ಮಾಡನೇದು ಬಂದಲ್ಲಿ ಕೂಡ ನನಗೆ ಬೇಟೆಗೆ ಎಷ್ಟೋ ಕಂಪ್ರಿಹೆನ್ಸಿವ್ ಡಿಸ್ಕಷನ್ ಬೀಪೋದು ಎಲ್ಲ ಕೇಳ್ಬೋದು ಇದು ಸರಿತನ ತಪ್ಪುತನ ಇದು ಉಳಿತನ ಅಂತಿಗೆ ಅದಾವುದು ಈಗ ನೆರಿಯ ಒಳಗಿದ್ದ ಜೋಶಿಯ ಬಂದು ಒಳಗಿಲ್ಲ ಈಗ ನಂಗೆ ಎಸ್ ಟಿ ಐ ಏನಾಗ್ಬಿಟ್ಟಿದೆ ಜೋಶಿಯ ಒಳಗಿದ್ದಾರೆ ನೆರಿ ಒಳಗಿಲ್ಲದ ಬಿಟ್ಟಾರೆ ಜೋಶಿಯ ಬಂದು ಒಂದು ಕೆಲಸ ಸಿಕ್ಕಿರ ಒಂದು 10% ಅದು ವೆರಿ ಲೆಸ್ ಪರ್ಸೆಂಟ್ ಅದು ರಿಸರ್ವೇಷನ್ ಬಂದು ಓನ್ಲಿ ಕಂಟ್ರೋಲ್ ಅದ್ರಾಗ ಒಂದು ಇಲ್ಲ ರಿಸರ್ವೇಷನ್ ಬಂದು 0 ಅದರಲ್ಲಿ ನಂಗೆ ಒಳ್ಳೆ ಸಿಟಿ ಕತ್ಬಿಳೆ ಅದು ಡಿಫ್ರೆನ್ಸ್ 4-5 ಮಾಡ್ತಾರೆ ಡಿಫ್ರೆನ್ಸ್ ಇಟ್ಟರೆ ಅದು ನಂಗೆ ಸಿಟಿ ನಂಗೆ ಎಫೋರ್ಟ್ಸ್ ಹಾಕಿದ್ರೆ ನಂಗೆ ಜನರಲ್ ಇದಕ್ಕೂ ಈ ಸಾಕು ನಂಗೆ ಒ ಬಿ ಸಿ ನಂಗೆ ತೇವಿಲ್ಲ BC OBC ನಂಗೆ ತೇವಿಲ್ಲ ನಂಗೆ ಜನರಲ್ ಕೊಟ್ಟು ಓಪನ್ ತೆರಮೆ ನಂಗೆ ಸರ್ ಆಡದೆ ನಂಗೆ ಕುನುವೆಲ್ಲ ಸೋ ಸ್ಮಾರ್ಟ್ ಅವೆಲ್ಲ ಅಪ್ಪರ ಒಳಗಿದ್ದಾರೆ ಈಗ ನಂಗೆ ಸಾವಿರದಾಗ ಇಂಡಿಯಾ ಸಾವಿರದಾಗೆ ನಂಗೆ ಸಮುದಾಯದಾಗ ಒಬ್ಬ ಒಂದು ಹೆಣ್ಣು ಒಂದು ಕೂಸೋ ನಂಗೆ IAS IFS ಪಾಸ್ ಮಾಡಿದ್ದಾರೆ ಅಂದಿಲ್ಲ ಇಟ್ಸ್ ಎ ಗ್ರೇಟ್ ಅದು ಇದ್ರ ಬಂದು ನಂಗೆ ಕೊಂಡಾಡ್ತಾ ಇದು ನಂಗೆ ಎಸ್ ಟಿ ಮಾಡೋದು ಎಸ್ ಟಿ ಆಗಿ ಮಾಡೋದು ನಂಗೆ ಈಗವೇ ಮಾಡಿದ ಇನ್ನು ನಂಗೆ ಜನರಲಾಗೇ ಮಾಡೋತಾ ಇರುತ್ತೋ ಇನ್ನು ಎಸ್ ಟಿ ಇದುಗ ಒಪ್ಪದುಗ ಈ ಮಾಡಕೊಡೋದು ಬೇಗೆ ಈ ಮುಯರ್ಸಿತ ಏನಕ್ಕೆಲ್ಲ ನನ್ರಿ ಇಟ್ಟು ಏನಕ್ಕೆಲ್ಲಾಗ ಇದು ನನಗೆ ಒಂದು ನಿಂಗೆ ರೀಡಿಸ್ಕಸ್ ಮಾಡಿ ರೀಥಿಂಕ್ ಮಾಡಿವಿ
ಇದನ್ನು ಎಕಾರಣ ತಗೊಂಡು ನಂಗೆ ಬಡವ ಸಮುದಾಯವೇ ತಿನ್ನೋಗಿ ನಂಗೆ ಡಂಪ್ ಮಾಡಕ್ಕೊಡೋದು, ಡಂಪ್ ಮಾಡಿಬಿಟ್ಟಿದ್ರೆ ನಂಗೆ ಕುನವೆಲ್ಲ ಇನ್ನು ಫ್ಯೂಚರ್ದು ಪಡೋ ಪಾಡುಗ ನಂಗತ್ತೊಂದು ಕಾರಣ ಇಟ್ಟು ಹೇಗೆ ಈ ವಿಡಿಯೋ ಮುಡ್ಚಿನ ಇದರಿಂದ ಇದನ್ನ ನೋಡೋ ಪ್ರಚನೆಗಳೆಲ್ಲವ ನಾ ತಮಿಳ್ದೋಗಿಯೋ ಇಂಗ್ಲೀಷು ಹಾಕಿ ಎಲ್ಲ ನೋಡಿವೆ. ಇದನ್ನಿಗೆ ನಿಂಗೆ ಕಮೆಂಟ್ಸ್ ಹಾಕಿವೆ, ನಿಂಗೆ ಇದನ್ನ ಎತ್ತಿಯೋ ಮಾಡಿ ಇತಮಕ್ಕೆ ಒಂದು ಬಂದುಬಿಟ್ರ ಒಂದು ಗೌರ್ಮೆಂಟ್ ಆಗಿಬಿಟ್ರ. ಈಗ ಮರಣ ಒಂದು ಮೀಟಿಂಗ್ ಮಾತಾಡೋನೆ ಫೈನಲ್ ಸ್ಟೇಜ್ ನೋಡಿದೆ, ನಾಯಿಗೆ ಬಂದುಬಿಟ್ರ ನನಗೆ ಬಿಟ್ಬಿಟ್ಟು ಮಾತಾಡಿದ್ರು. ಆಗ ನನಗೆ ಮಾಡಲೆ ಮನೆಗೆ ಒಂದು ತೋರಿಸಿ ಬಿಡೋನೆ, ಇದಪ್ಪ ಒಂದು ಮೋಸವಾದ ಜೋಲಿ ನನಗೆ ಎತ್ತಿ ಬಂದು ನನಗೆ ತಂದಾರವೆ, ನಂಗೆ ಎತ್ತಿಯೋ ಇಲ್ಲಿಂದ ಎತ್ತಾಲಿ ಮೋಸ ಮಾಡೋದೆ. ಈಗ ನಿಂಗೆಲ್ಲ ಬಂದು ಏನು ಮಾಡೋದಿಲ್ಲ, ನಿಂಗೆ ಆಧಾರವು ಅಡದೆಯ ಇಲ್ಲಿ ಅವನಿಗೆ ಕಂಡಿಬೇಕು. ಅದು ನಿಂಗೆ ಬಂದು ಆಧಾರ ಬಟ್ಲಿಗೆ ನಂಗೆ ಒಳಗಡೆ ಇದ್ರೆ ಒಳಗಡೆ ನಿಂಗೆಲ್ಲ ಒಳಗಡೆ ನಾಗ ಒಳಗಿಲ್ಲೇ ಮುಂದೆ ತೆಗೋದು ಮುಡಿಯ. ಹೌದು, ನಂಗೆ ಜನರಲ್ಲ ನಂಗೆ ಬಂದು ಒಂದು ಒಂದು ಒಳ್ಳೆ ಜೋಲಿ ತರ ನೋಡಿದ್ದ. ಅದಾவது ನಂಗೆ ಅದರ ಅಡ್ವಾಂಟೇಜಸ್ ನೋಡಿದ್ದ ತೋರ್ತು, ಡಿಸ್ಅಡ್ವಾಂಟೇಜ್ ಏನೋ ನೋಡಲೆ. ಅದು ಡಿಸ್ಅಡ್ವಾಂಟೇಜ್ ಅಪ್ಪರ ಜಾಸ್ತಿ. ಮಂಚರೆಲ್ಲ ಅದೇ ಮಂಚರು ನಂಗೆ ಟೋಟಲ್ ಆಗಿ ಬಂದು ಈಗ ನಂಗೆ ನಂಗೆ ನೋಡೋ ನಿಂಗೊಂದು ಬೇರೆ ಎಲ್ಲಿಗೆ ನಿಂಗೆ ಇಂಡಿಯಾದಾಗ ಎಲ್ಲಿಗೆ ಹೋಗಿ ಒಂದು ಎಷ್ಟು ಏರಿಯಾಗೆ ಹೋಯ್ತು ನಂಗೆ ಅವಕಾರ ನೋಡಲೆ. ಅವಕ್ಕೂ ನಮಗೂ ಎಷ್ಟೋ ಡಿಫ್ರೆನ್ಸ್, ಥಾಟ್ ಡಿಫ್ರೆನ್ಸ್, ಆ್ಯಕ್ಟಿವಿಟೀಸ್ ಡಿಫ್ರೆನ್ಸು, ಅವಕ್ಕೆ ಥಿಂಕಿಂಗ್ ಡಿಫ್ರೆನ್ಸು, ಅವಕ್ಕೆ ಎಸಗೋರಿಯೋ ಡಿಫ್ರೆನ್ಸ್ ಇದೆ. ನಂಗೆ ಬಂದು ನಂಗೆ ಹತ್ತಮಕ್ಕೆ ಆಗಿಬಿಡ್ಕು. ನಂಗೆ ಆ ನೆನಪು ನಂಗೆ ಒಂದು ಎಷ್ಟಿಂದು ನಂಗೆ ಪತ್ರ ಕೊಡ್ತಿದ್ರು ನಂಗೆ ಹತ್ತಮಕ್ಕೆ ಮಾಡಿಯೇ ಬಿಟ್ಬಿಟ್ಟಾರ. ಗೌರ್ಮೆಂಟ್ ಫ್ರೀ ತಂದಾರ, ಆ ಫ್ರೀಗೆ ನಂಗೆ ಪಳಗಿಬಿಟ್ನ, ನಂಗೆ ಫ್ರೀ ಆಗಿಬಿಟ್ನ. ನಂಗೆ ಇನ್ನು ತೋಟ ಹೊಲ ಎಲ್ಲ ಇನ್ನು ಒಂದು ವ್ಯಾಲ್ಯೂ ಇಲ್ಲದೆ ಬಿಟ್ರ. ಅವ್ರು ದಾರು ಈಸೋದು ಮುಡಿಯ, ಅದು ನಂಗೆ ಕೊಡೋದು ಮುಡಿಯ. ಟೋಟಲಾಗೇ ನಂಗೆ ಜೀರೋ ಆಗಿಬಿಟ್ನ. ನಂಗೆ ಬಡವ ಸಮುದಾಯವೇ ಬಂದು ನಂಗೆ ಇವಾಗ ನಂಗೆ ಊಟಿ 5 ನಂಗೆ ಜಾದಿಗೆ ಹೋಗೋದು ನಂಗೆ ಬಂದು ಅಪ್ಪರ್ ಲೀಸ್ಟ್ ಒಪ್ಪ ಚಾನ್ಸಸ್ ಬಂದು ಅಪಾರ ಅಡದೆ ಎಂಬುದನ್ನ ನಿಂಗೆಲ್ಲ ಕೈ ಮುದ್ದೆ ಹೇಗಿಂಡು ಈ ವಿಡಿಯೋ ಮುಡಿಸಿವ್ನೆ. ಇದರಿಂದ ಇಂಗ್ಲೀಷ್ ನೋಡಿವೆ. ಇದೆಲ್ಲ ನಿಂಗೆ ಇದು ನಂಗೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿವೆ. ನಿಂಗೆ ಇನ್ನೂ ಇದು ಎಲ್ಲರೂ ಸಪೋರ್ಟ್ ಮಾಡೋದು ಎಂಬುದನ್ನ ನಾನು ನಿಂಗೆಲ್ಲಾಗ ಇದೆ. ಇನ್ನೇ ಇದು ತಮಾಗ ಒಂದು ಸಂದರ್ಭ ಬಂದು ಗೌರ್ಮೆಂಟ್ ಮಾಡಿದ್ರಲ್ಲಿ ಕೂಡ ನನಗೆಲ್ಲ ಅಪೋಸ್ ಮಾಡಿ ಹಿಂಗೆ ಮಾಡಬೇಡ ಅತ್ತೆಂಬುದನ್ನ ಹೇಗೋದು ಅತ್ತೆಂಬುದು ಏನೇ ಇದು ಬಂದು ಮೆಜಾರಿಟಿ ನೋಡು. ನಾ ಹೇಗೋತ್ತ ಪಾಯಿಂಟು ಅಂತ ಹೇಗೋದಿಲ್ಲ, ಹೇಗೋದಿಲ್ಲ. ನಮ್ಮ ಮೆಜಾರಿಟಿ ಅಂಡರ್ಸ್ಟ್ಯಾಂಡ್ ಮಾಡಿ ದಿಸ್ ಇಸ್ ನಂಗೆ ಇದು ಪ್ರಚನೆಗಳು ಬಂದಾರ ಅತ್ತೆಂಬುದನ್ನು ನಂಗೆ ಒಂದು ವಿಷನ್ ಮಾಡೋದು, ನಂಗೆ ನೋಡೋದು, ನಂಗೆ ನಂಗೆ ಕೂಡ ಏನೋ ಪ್ರಚನೆ ಬರಾಕು. ಈಗವೇ ಸ್ಕೂಲ್ ಕಾಲೇಜು ನೋಡಲೆ ಕಾಲೇಜ್ ನಂಗೆ ಅಯ್ಯೋ ನಂಗೆ ಯಾಕಂದ್ರೆ ನಂಗೆ ಇದ್ರೂ ಇಲ್ಲೇ ಅವ್ನು ಇಬ್ಬ ಹೋಗ್ತಾ ಅವ್ನು ಪ್ರಚನೆ ಅದಕ್ಕೆ ಅದನ್ನು ಏನೋ ಪ್ರಚನೆ ನಡೆದ್ರೆ ಗ್ರೇಟ್ ಪ್ರಚನೆ ನಡೆದೆ, ಎಕ್ಕಾಚಕ ಪ್ರಚನೆ ನಡೆದೆ. ಲೈಫ್ಗೆ ಬಂದು வாழ்க்கை வெறுத்து கூட அத்த பிரச்சனைகளெல்லாம் எஸ்சி எஸ்டி முத்தறியாக ஆடாது என்பதுனா நான் ஏன் இது முடிச்சுருந்தேன். தேங்க்யூ நீ கண்டினியூஸ் நான் வந்து ஸ்டே எல்லாம் பரப்போது எல்லாம் கேட்குவது நான் யோசனை பண்ணேன். தேங்க்யூ ஃபார் வாட்சிங். இந்த குறிப்பிடத்தக்க முயற்சியில் எங்களுடன் சேருமாறு படுகா சமூகத்தின் அனைத்து உறுப்பினர்களையும் நாங்கள் அழைக்கிறோம். இந்தியா முழுவதும் உள்ள பல பட்டியல் பழங்குடி எஸ்டி சமூகங்களைப் போலவே நாமும் அதிருப்தி அடைந்துள்ளோம். இருப்பினும் இந்த நிலவும் சூழ்நிலையை நிராகரித்து ஒரு பாடத்திட்டத்தை வகுப்பதில் நாங்கள் உறுதியாக உள்ளோம். மிகவும் நம்பிக்கைக்குரிய எதிர்காலம். நமது எதிர்கால சந்ததியினரின் தலைவிதி நமது தற்போதைய செயல்களின் சமநிலையில் தொங்குகிறது. ஒரு படுகா சமூகமாக கூட்டு நடவடிக்கை மற்றும் ஒற்றுமையின் மூலம் எங்கள் சந்ததியினருக்கு பிரகாசமான நாளை நோக்கி ஒரு பாதையை செதுக்கும் சக்தி எங்களுக்கு உள்ளது. திருத்தப்பட்ட மற்றும் நிறுத்தப்பட்ட பதிப்பு இங்கே. இந்தியாவில் எஸ்டி சமூகங்கள் என்று அழைக்கப்படும் பழங்குடியினர் எதிர்கொள்ளும் சவால்களை பற்றி நீங்கள் எப்போதாவது யோசித்திருக்கிறீர்களா? நாட்டின் பழமையான குடிமக்களை பிரதிநிதித்துவப்படுத்தும் இந்த சமூகங்கள் தற்போது கவனிக்கப்படாமல் போகும் பல சிக்கல்களை எதிர்கொள்கின்றன. இடஒதுக்கீடு அல்லது அது இல்லாதது ஒரு குறிப்பிடத்தக்க தடையாகும். சேண்ட் சமூகங்கள் எதிர்கொள்ளும் முறையான ஓரங்கட்டல் மற்றும் பாகுபாடு அத்தியாவசிய ஆதாரங்கள், வாய்ப்புகள் மற்றும் சேவைகளுக்கான அணுகலை கட்டுப்படுத்துகிறது. சுகாதாரம், கல்வி மற்றும் வேலை வாய்ப்புகளுக்கான இந்த அணுகல் பற்றாக்குறையானது பாதகமான மற்றும் பற்றாக்குறையின் சுழற்சியை நிலைநிறுத்துகிறது. நிலப்பிரச்சினைகள் மற்றும் ஒரு முக்கிய கவலை. நில உரிமை மற்றும் ஆக்கிரமிப்பு தொடர்பான சர்ச்சைகள் இடம்பெயர்வு, வாழ்வாதார இழப்பு மற்றும் நில உரிமைகளுக்கான அங்கீகாரமின்மைக்கு வழிவகுத்தன. இந்த நிலைமை எஸ்டி சமூகங்களை பாதிப்படையச் செய்து அவர்களின் போராட்டங்களை மேலும் அதிகரிக்கிறது. பல எஸ்டி சமூகங்களுக்கு பொருளாதார பாதிப்பு என்பது கசப்பான உண்மை. பரவலான வறுமை, நிலையான வேலையின்மை மற்றும் நிதிச் சேவைகளுக்கான மட்டுப்படுத்தப்பட்ட அணுகல் ஆகியவை இந்த சவால்களை அதிகப்படுத்துகின்றன. அவர்களின் பொருட்களுக்கு சாத்தியமான சந்தைகள் இல்லாதது அவர்கள் செய்யக்கூடிய எந்தவொரு சமூக பொருளாதார முன்னேற்றத்தையும் தடுக்கிறது. சேண்ட் சமூகங்கள் எதிர்கொள்ளும் சுகாதார ஏற்றத்தாழ்வுகள் அப்பட்டமாக உள்ளன.
ஊட்டச்சத்து குறைபாடு, தொற்று நோய்கள் மற்றும் தாய் மற்றும் குழந்தை இறப்பு விகிதங்கள் ஆகியவற்றின் உயர் விகிதங்கள் சுகாதார உள்கட்டமைப்பு குறைபாடு மற்றும் சுகாதார சேவைகளுக்கான குறைந்த அணுகல் காரணமாகும். பெரும்பாலான எஸ்டி நபர்களுக்கு கல்வி தடைகள் ஒரு உண்மையாகும். கலாச்சார மற்றும் மொழியியல் தடைகள், நிதி கட்டுப்பாடுகள் மற்றும் தரமான கல்விக்கான போதிய அணுகல் ஆகியவற்றால் தடுக்கப்படுகிறது. அவர்கள் பெரும்பாலும் குறைந்த கல்வி சாதனையுடன் போராடுகிறார்கள். சேண்ட் சமூகங்கள் எதிர்கொள்ளும் சமூக இழிவு மற்றும் பாரபட்சமான ஸ்டீரியோடைப்கள் பரவலாக உள்ளன. அவர்களின் கலாச்சாரம் மற்றும் அடையாளம் குறித்த எதிர்மறையான கருத்துக்கள் பாகுபாடு, விலக்கு மற்றும் மேலும் ஓரங்கட்டப்படுவதற்கு வழிவகுக்கும். தொழிலாளர் சுரண்டல், மனித கடத்தல் மற்றும் சுற்றுச்சூழல் சீர்கேடு உள்ளிட்ட சுரண்டலுக்கு சேண்ட் சமூகங்களும் பாதிக்கப்படக்கூடியவை. அவர்களின் ஓரங்கட்டப்பட்ட நிலை மற்றும் போதிய சட்ட பாதுகாப்புகள் சமூக பொருளாதார ஏற்றத்தாழ்வுகளை நிலைநிறுத்துகின்றன. அரசியல் குறைவான பிரதிநிதித்துவம் மற்றொரு சவாலாக உள்ளது. வரையறுக்கப்பட்ட அரசியல் பிரதிநிதித்துவம் மற்றும் செல்வாக்கு எஸ்டி சமூகங்கள் தங்கள் உரிமைகள் மற்றும் நலன்களுக்காக திறம்பட வாதிடுவதற்கான திறனை தடுக்கிறது. சுருக்கமாக, இந்தியாவில் எஸ்டி சமூகங்கள் எதிர்கொள்ளும் சவால்கள் சமூக பொருளாதார மற்றும் அரசியல் அம்சங்களை உள்ளடக்கிய பன்முக மற்றும் சிக்கலானவை. இந்த சவால்களை எதிர்கொள்வதற்கு அவற்றின் ஓரங்கட்டலை நிலைநிறுத்தும் அடிப்படை காரணிகளை ஆராயும் விரிவான உத்திகளை கோருகிறது. ரமேஷ் கோஹனின் விஷன் நீலகிரி முன்முயற்சிகள் இந்த பிரச்சினைகளை நேரடியாகச் சமாளித்து, குறிப்பிடத்தக்க சமூக பாதிப்பை மாற்றியமைத்து, சமத்துவ ஒருங்கிணைப்பு மற்றும் நிலையான வளர்ச்சியை வளர்ப்பதை நோக்கமாக கொண்டுள்ளன. சேண்ட் நிலை மாற்றம் தொடர்பான முடிவுகளில் எச்சரிக்கையுடன் இருக்க வேண்டியதன் அவசியத்தை முன்முயற்சிகள் எடுத்துக்காட்டுகின்றன. சாத்தியமான விளைவுகளின் முழுமையான மதிப்பீட்டின் முக்கியத்துவத்தையும் நடைமுறையில் உள்ள சவால்களை பற்றிய ஆழமான புரிதலையும் வலியுறுத்துகிறது. இந்த சவால்களை புரிந்துகொள்வதன் மூலம் ஒவ்வொரு சமூகமும் செழித்து வளரும் சமத்துவமான மற்றும் உள்ளடக்கிய சமுதாயத்திற்கு நாம் அனைவரும் பங்களிக்க முடியும். Have you ever wondered about the challenges faced by scheduled tribes, often known as ST communities, in India? These communities, representing the oldest inhabitants of the country, are currently grappling with a multitude of issues that often go unnoticed. Reservation, or rather the lack of it, is a significant hurdle. The systemic marginalization and discrimination faced by ST communities limit their access to essential resources, opportunities, and services. This lack of access to health, education, and employment opportunities perpetuates a cycle of disadvantage and deprivation. Land issues are another major concern. Disputes over land ownership and encroachments have led to displacement, loss of livelihood, and a lack of recognition for land rights. This situation leaves the ST communities vulnerable and adds to their struggles. Economic vulnerability is a bitter truth for many ST communities. Widespread poverty, lack of stable employment, and limited access to financial services exacerbate these challenges. The absence of viable markets for their goods hampers any socio-economic progress they could potentially make. The health disparities faced by ST communities are stark. High rates of malnutrition, infectious diseases, and maternal and child mortality rates are due to deficient health infrastructure and limited access to health services. Educational barriers are a reality for most ST individuals. Hindered by cultural and linguistic barriers, financial constraints, and inadequate access to quality education, they often struggle with low educational achievement. The social stigma and discriminatory stereotypes faced by ST communities are pervasive. These negative perceptions about their culture and identity lead to discrimination, exclusion, and further marginalization. ST communities are also vulnerable to exploitation, including labor exploitation, human trafficking, and environmental degradation. Their marginalized status and inadequate legal protections perpetuate socioeconomic inequalities. Political underrepresentation is yet another challenge. Limited political representation and influence hinder the ability of ST communities to effectively advocate for their rights and interests. In summary, the challenges faced by ST communities in India are multifaceted and complex, encompassing socioeconomic and political aspects. Addressing these challenges demands comprehensive strategies that scrutinize the underlying factors perpetuating their marginalization.
Ramesh Kakan's Vision Nilgiri initiatives aim to tackle these issues head-on, striving to reverse the significant social damage and foster equitable integration and sustainable development. The initiatives highlight the need for caution in decisions regarding ST status conversion, emphasizing the importance of a thorough assessment of potential outcomes and a deep understanding of the prevalent challenges. By understanding these challenges, we can all contribute to a more equitable and inclusive society where every community thrives.